ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ನ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಪ್ರಭುದೇವ್. ಕೇವಲ 30 ನಿಮಿಷಗಳಲ್ಲಿ ಪಿಜ್ಜಾ ನಿಮ್ಮ ಮನೆ ಬಾಗಿಲಿಗೆ ಬರಲಿಲ್ಲ ಅಂದರೆ ಅದು ಫ್ರೀ. ಒಂದು ಕಾಲದಲ್ಲಿ ಈ ಒಂದು ವಾಕ್ಯವೇ ಜಗತ್ತಿನ ಕೋಟ್ಯಾಂತರ ಜನರನ್ನ ಡೊಮಿನೋಸ್ ಕಡೆ ಸೆಳೆದಿತ್ತು. ಆದರೆ ನಿಮಗೆ ಗೊತ್ತಾ, ಇಂದು ಸಾವಿರಾರು ಕೋಟಿ ರೂಪಾಯಿಗಳ ವ್ಯವಹಾರ ಮಾಡ್ತಿರುವ ಡೊಮಿನೋಸ್ ಒಂದು ಕಾಲದಲ್ಲಿ ಮುಚ್ಚುವ ಹಂತಕ್ಕೆ ಬಂದಿತ್ತು. ಒಬ್ಬ ಯುವಕ ಸಾಲ, ಹಣದ ಕೊರತೆ ಮತ್ತು ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಳ್ಳುವ ಪರಿಸ್ಥಿತಿ. ಆದರೆ ಅದೇ ವ್ಯಕ್ತಿ ನಂತರ ಪಿಜ್ಜಾ ಇಂಡಸ್ಟ್ರಿಯ ಇತಿಹಾಸವನ್ನೇ ಬರೆದ. ಹಾಗಾದ್ರೆ ಡೊಮಿನೋಸ್ನ ಈ ಅಸಾಧಾರಣ ಕತೆ ಹೇಗೆ ಆರಂಭ ಆಯಿತು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಒಂದು ಸಣ್ಣ ಅಂಗಡಿ, ದೊಡ್ಡ ಕನಸು. ಅದು 1960. ಅಮೆರಿಕಾದ ಮಿಶಿಗನ್ ರಾಜ್ಯ. ಇಬ್ಬರು ಸಹೋದರರು, ಥಾಮಸ್ ಸ್ಟೀಫನ್ ಮೊನಾಗನ್, ಅವರೇ ಟಾಮ್ ಮೊನಾಗನ್ ಮತ್ತು ಜೇಮ್ಸ್ ಮೊನಾಗನ್, ಕೇವಲ $90 ಸಾಲ ಮಾಡಿ ಒಂದು ಚಿಕ್ಕ ಪಿಜ್ಜಾ ಅಂಗಡಿಯನ್ನ ಖರೀದಿಸ್ತಾರೆ. ಆ ಅಂಗಡಿಯ ಹೆಸರು ಡೊಮಿನಿಕ್ಸ್. ಆದರೆ ಕೆಲವೇ ತಿಂಗಳುಗಳಲ್ಲಿ ಜೇಮ್ಸ್ಗೆ ಈ ವ್ಯವಹಾರದಲ್ಲಿ ಆಸಕ್ತಿ ಉಳಿಯೋದಿಲ್ಲ. ಅವರು ತಮ್ಮ ಪಾಲನ್ನ ಒಂದು ಕಾರಿನ ಬದಲಿಗೆ ಟಾಮ್ಗೆ ಕೊಟ್ಟು ಹೊರಟು ಬಿಟ್ರು. ಹೌದು, ಒಂದು ಕಾರಿಗಾಗಿ ಅವರು ಭವಿಷ್ಯದ $1 ಬಿಲಿಯನ್ ಕಂಪನಿಯನ್ನ ಬಿಟ್ಟು ಹೋದ್ರು. ಈಗ ಟಾಮ್ ಒಬ್ಬನೇ. ಹಣ ಇಲ್ಲ, ಉದ್ಯೋಗಿಗಳು ಇಲ್ಲ. ಆದರೆ ಒಂದು ದೊಡ್ಡ ಕನಸು ಮಾತ್ರ ಇತ್ತು. ಎಲ್ಲರೂ ಪಿಜ್ಜಾ ಮಾರ್ತಿದ್ರು, ಆದರೆ ಟಾಮ್ ಮಾಡಿದ್ದು ಬೇರೆ ಕೆಲಸ. ಎಸ್, ಆ ಸಮಯದಲ್ಲಿ ಅಮೆರಿಕಾದಲ್ಲಿ ನೂರಾರು ಪಿಜ್ಜಾ ಅಂಗಡಿಗಳಿದ್ವು. ಆದರೆ ಟಾಮ್ ಒಂದು ಪ್ರಶ್ನೆ ಕೇಳಿಕೊಂಡ್ರು. ಜನರು ಪಿಜ್ಜಾ ತಿನ್ನೋದಕ್ಕೆ ಇಷ್ಟಪಡ್ತಾರಾ ಅಥವಾ ಬೇಗ ಪಿಜ್ಜಾ ಸಿಗೋದನ್ನ? ಅಲ್ಲೇ ಜನ್ಮ ತಾಳಿತು ಡೊಮಿನೋಸ್ನ ಅತಿ ದೊಡ್ಡ ಆಯುಧ. ಅದುವೇ ಫಾಸ್ಟೆಸ್ಟ್ ಡೆಲಿವರಿ ಎಂಬ ಐಡಿಯಾ. ಟಾಮ್ ಅಡುಗೆ ಮನೆಯ ವಿನ್ಯಾಸ ಬದಲಿಸಿದ್ರು, ಮೆನು ಚಿಕ್ಕದಾಗಿಸಿದ್ರು, ಪ್ರತಿ ಕೆಲಸಕ್ಕೂ ಸಮಯ ನಿಗದಿಪಡಿಸಿದ್ರು, ಪ್ರತಿ ನಿಮಿಷವನ್ನು ಲೆಕ್ಕ ಹಾಕಿದ್ರು. ಅದರ ನಂತರ ಬಂದ ಒಂದು ಡೈಲಾಗ್, 30 ಮಿನಿಟ್ಸ್ ಆರ್ ಫ್ರೀ. ಈ ಒಂದು ಮಾರ್ಕೆಟಿಂಗ್ ಐಡಿಯಾ ಅಮೆರಿಕದ ಜನರನ್ನ ಹುಚ್ಚರನ್ನಾಗಿಸಿತು. ಜನರು ಪಿಜ್ಜಾ ಮಾತ್ರ ಖರೀದಿಸಲಿಲ್ಲ, ಅವರು ಸ್ಪೀಡನ್ನ ಖರೀದಿಸ್ತಿದ್ರು. ಒಂದು ಅಂಗಡಿಯಿಂದ ಸಾವಿರಾರು ಅಂಗಡಿಗಳಿಗೆ. ನೋಡಿ, ಒಂದು ಸ್ಟೋರ್, 2 ಸ್ಟೋರ್, 10 ಸ್ಟೋರ್, ನಂತರ ನೂರಾರು, ಸಾವಿರಾರು. ಇದು ಸಾಧ್ಯವಾದದ್ದು ಒಂದು ಬುದ್ಧಿವಂತ ನಿರ್ಧಾರದಿಂದ. ಫ್ರಾಂಚೈಸ್ ಮಾಡೆಲ್ ಅಂದ್ರೆ ಡೊಮಿನೋಸ್ ಎಲ್ಲೆಲ್ಲೂ ತಾನೇ ಅಂಗಡಿಯನ್ನ ಓಪನ್ ಮಾಡಲಿಲ್ಲ. ಬದಲಿಗೆ ಸ್ಥಳೀಯ ಉದ್ಯಮಿಗಳಿಗೆ ತಮ್ಮ ಬ್ರ್ಯಾಂಡ್ ಅನ್ನ ಬಳಸಿಕೊಂಡು ಅಂಗಡಿ ನಡೆಸುವಂತಹ ಅವಕಾಶವನ್ನ ಕಲ್ಪಿಸಿಕೊಟ್ಟಿತ್ತು. ಕಂಪನಿಗೂ ಲಾಭ, ಉದ್ಯಮಿಗೂ ಲಾಭ. ನೋಡ್ತಾ ಇದ್ದಂತೆ ಕೆಲವು ವರ್ಷಗಳಲ್ಲಿ ಡೊಮಿನೋಸ್ ಅಮೆರಿಕವನ್ನ ಮೀರಿ ಜಗತ್ತಿನಾದ್ಯಂತ ಹರಡಿತು. ಭಾರತಕ್ಕೆ ಎಂಟ್ರಿ ಕೊಟ್ಟ ಡೊಮಿನೋಸ್, ಅದು 1996. ಡೊಮಿನೋಸ್ ಭಾರತಕ್ಕೆ ಕಾಲಿಟ್ಟಿತು. ಆದರೆ ಒಂದು ದೊಡ್ಡ ಸಮಸ್ಯೆ ಕೂಡ ಇತ್ತು. ಭಾರತೀಯರಿಗೆ ಅಮೆರಿಕನ್ ಪಿಜ್ಜಾ ಅಷ್ಟಾಗಿ ಇಷ್ಟ ಆಗ್ತಿರಲಿಲ್ಲ. ಹಾಗಾದ್ರೆ ಡೊಮಿನೋಸ್ ಏನ್ ಮಾಡ್ತು ಗೊತ್ತಾ? ಅವರು ಭಾರತೀಯರನ್ನ ಬದಲಾಯಿಸಲು ಪ್ರಯತ್ನಿಸಲಿಲ್ಲ, ಬದಲಿಗೆ ತಮ್ಮ ಪಿಜ್ಜಾವನ್ನೇ ಬದಲಾಯಿಸಿದ್ರು. ಹೌದು, ನಮ್ಮ ಭಾರತದ ಜನರಿಗೆ ಇಷ್ಟ ಆಗುವ ರೀತಿ, ಪನ್ನೀರ್, ಸ್ಪೈಸಿ ಟಾಪಿಂಗ್ಸ್, ಚೀಸ್ ಬರ್ಸ್ಟ್, ಪಿಜ್ಜಾ ಮೇನಿಯಾ. ಅಂದ್ರೆ ಥಿಂಕ್ ಗ್ಲೋಬಲ್, ಆಕ್ಟ್ ಲೋಕಲ್. ಇದೇ ಅವರ ದೊಡ್ಡ ಯಶಸ್ಸಿನ ರಹಸ್ಯ. ಇಂದು ಭಾರತ ಡೊಮಿನೋಸ್ನ ಅತಿ ದೊಡ್ಡ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ. ಡೊಮಿನೋಸ್ ನಿಜವಾಗಿಯೂ ಪಿಜ್ಜಾ ಕಂಪನಿನಾ? ಇಲ್ಲ. ಇದನ್ನ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು. ಡೊಮಿನೋಸ್ ತನ್ನನ್ನ ನಾವು ಪಿಜ್ಜಾ ಕಂಪನಿ ಅಲ್ಲ, ನಾವು ಟೆಕ್ನಾಲಜಿ ಕಂಪನಿ, ಪಿಜ್ಜಾ ನಮ್ಮ ಉತ್ಪನ್ನ ಅಷ್ಟೇ ಅಂತ ಹೇಳ್ಕೊಳ್ಳುತ್ತೆ. ಮೊಬೈಲ್ ಆ್ಯಪ್, ಲೈವ್ ಆರ್ಡರ್ ಟ್ರ್ಯಾಕಿಂಗ್, GPS ಡೆಲಿವರಿ, AI, ಡಿಜಿಟಲ್ ಆರ್ಡರಿಂಗ್, ಇವೆಲ್ಲವೂ ಡೊಮಿನೋಸ್ ಅನ್ನ ಸ್ಪರ್ಧಿಗಳಿಗಿಂತ ಒಂದು ಹೆಜ್ಜೆ ಮುಂದೆ ಇಟ್ಟಿವೆ. ಅದು ಒಂದು ಲಾಜಿಸ್ಟಿಕ್ಸ್ ಮತ್ತು ಟೆಕ್ನಾಲಜಿ ಕಂಪನಿ. ಪಿಜ್ಜಾ ಅದರ ಉತ್ಪನ್ನ. ಯಾರ ಮನೆಗೆ ಎಷ್ಟು ಬೇಗ ತಲುಪಬಹುದು, ಯಾವ ಮಾರ್ಗ ವೇಗವಾಗಿದ್ದು, ಯಾವ ಸ್ಟೋರ್ನಲ್ಲಿ ಎಷ್ಟು ಆರ್ಡರ್ಗಳಿವೆ, ಇಂತಹ ಸಾವಿರಾರು ಲೆಕ್ಕಾಚಾರಗಳೇ ಡೊಮಿನೋಸ್ನ ನಿಜವಾದ ಶಕ್ತಿ. ಇಂದು ಟಾಮ್ ಮೊನಾಗನ್ ಅವರ ವಯಸ್ಸು 89 ವರ್ಷ. ಅವರು ಸಕ್ರಿಯ ಉದ್ಯಮಿ ಅಲ್ಲ, ಆದರೆ ಅವರು ಕಟ್ಟಿದ ಬ್ರ್ಯಾಂಡ್ ಇನ್ನು ಪ್ರತಿದಿನ ಕೋಟ್ಯಾಂತರ ಜನರ ಜೀವನದ ಒಂದು ಭಾಗ ಆಗಿದೆ. ಕೆಲವರು ಹಣ ಸಂಪಾದಿಸಿ ಇತಿಹಾಸ ನಿರ್ಮಿಸ್ತಾರೆ, ಇನ್ನು ಕೆಲವರು ಆ ಹಣವನ್ನ ಸಮಾಜಕ್ಕೆ ಹಿಂದಿರುಗಿಸಿ ತಮ್ಮ ಪರಂಪರೆಯನ್ನ ಇನ್ನಷ್ಟು ದೊಡ್ಡದಾಗಿಸ್ತಾರೆ. ಟಾಮ್ ಮೊನಾಗನ್ ಎರಡನ್ನೂ ಮಾಡಿದ್ದಾರೆ. ಅದಕ್ಕಾಗಿಯೇ ಡೊಮಿನೋಸ್ ಕೇವಲ ಒಂದು ಪಿಜ್ಜಾ ಕಂಪನಿಯ ಕಥೆಯಲ್ಲ, ಒಬ್ಬ ವ್ಯಕ್ತಿಯ ಕನಸು, ಅವನ ಪರಿಶ್ರಮ ಮತ್ತು ಜೀವನದ ಉದ್ದೇಶ ಹೇಗೆ ಬದಲಾಗಬಹುದು ಎಂಬ ಕಥೆ.
ಇಂದು ಭಾರತದಲ್ಲಿ ಡೊಮಿನೋಸ್ ಅನ್ನ ಯಾರು ನಡೆಸ್ತಾ ಇದ್ದಾರೆ? ಬಹಳ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ. ಡೊಮಿನೋಸ್ನ ಪ್ರತಿಯೊಂದು ದೇಶದ ಶಾಖೆಯನ್ನ ಅಮೆರಿಕದ ಮೂಲ ಕಂಪನಿಯೇ ನೇರವಾಗಿ ನಡೆಸುತ್ತೆ ಅಂತ. ಆದರೆ ಭಾರತದ ಕತೆ ಸ್ವಲ್ಪ ವಿಭಿನ್ನವಾಗಿದೆ. ಭಾರತದಲ್ಲಿ ಡೊಮಿನೋಸ್ ಅನ್ನ ನಡೆಸ್ತಾ ಇರೋದು ಜುಬ್ಲೆಂಟ್ ಫುಡ್ ವರ್ಕ್ಸ್ ಎಂಬ ಭಾರತೀಯ ಕಂಪನಿ. 1996ರಲ್ಲಿ ಈ ಕಂಪನಿ ಭಾರತದಲ್ಲಿ ಡೊಮಿನೋಸ್ನ ಫ್ರಾಂಚೈಸಿ ಹಕ್ಕುಗಳನ್ನು ಪಡೆದು ಮೊದಲ ಸ್ಟೋರ್ ಅನ್ನು ಶುರು ಮಾಡಿತು. ಇಂದು ಸಾವಿರಾರು ಡೊಮಿನೋಸ್ ಸ್ಟೋರ್ಗಳು, ಲಕ್ಷಾಂತರ ಗ್ರಾಹಕರು ಮತ್ತು ಪ್ರತಿದಿನ ನಡೆಯುವ ಲಕ್ಷಾಂತರ ಡೆಲಿವರಿಗಳ ಹಿಂದೆ ನಿಂತಿರೋದು ಇದೇ ಭಾರತೀಯ ಕಂಪನಿ. ಈ ಕಂಪನಿಯ ಸಿಇಒ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರೋದು ಸಮೀರ್ ಖೇತರ್ಪಾಲ್. ಅದೇ ವೇಳೆ ಡೊಮಿನೋಸ್ ಇಂಡಿಯಾ ಅಂಡ್ ಸೌತ್ ಏಷ್ಯಾ ವ್ಯವಹಾರವನ್ನ ಮುನ್ನಡೆಸ್ತಾ ಇರೋದು ಸಮೀರ್ ಬಾತ್ರಾ. ಅಂದ್ರೆ ಟಾಮ್ ಮೊನಾಗನ್ ಒಂದು ಕನಸನ್ನ ಆರಂಭಿಸ್ತಾರೆ. ಆ ಕನಸನ್ನ ಇವತ್ತು ಭಾರತದಲ್ಲಿ ಭಾರತೀಯ ನಾಯಕತ್ವ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ತಾ ಇದೆ. ಬಹುಶಃ ಇದೇ ಒಂದು ಬ್ರ್ಯಾಂಡ್ನ ನಿಜವಾದ ಯಶಸ್ಸು. ಹಾಗಾದ್ರೆ ಡೊಮಿನೋಸ್ ನಮಗೆ ಕಲಿಸುವಂತ ದೊಡ್ಡ ಪಾಠ ಏನು? ಯಶಸ್ಸು ಯಾವಾಗಲೂ ಉತ್ತಮ ಉತ್ಪನ್ನದಿಂದ ಬರೋದಿಲ್ಲ. ಕೆಲವೊಮ್ಮೆ ವೇಗ, ಸರಿಯಾದ ಮಾರ್ಕೆಟಿಂಗ್, ಗ್ರಾಹಕರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳೋದು, ಈ ಮೂರು ವಿಷಯಗಳು ಒಂದು ಸಣ್ಣ ಅಂಗಡಿಯನ್ನ ವಿಶ್ವದ ಬ್ರ್ಯಾಂಡ್ ಆಗಿ ಮಾಡುತ್ತವೆ. ಒಮ್ಮೆ $900ಗೆ ಖರೀದಿಸಿದ ಅಂಗಡಿ ಇವತ್ತು ವಿಶ್ವದಾದ್ಯಂತ ಸಾವಿರಾರು ಶಾಖೆಗಳೊಂದಿಗೆ ಕೋಟ್ಯಾಂತರ ಜನರ ಮೆಚ್ಚಿನ ಬ್ರ್ಯಾಂಡ್ ಆಗಿದೆ. ಮುಂದಿನ ಬಾರಿ ನೀವೇನಾದರೂ ಡೊಮಿನೋಸ್ನಿಂದ ಪಿಜ್ಜಾ ಆರ್ಡರ್ ಮಾಡಿದಾಗ ಅದು ಕೇವಲ ಪಿಜ್ಜಾ ಅಲ್ಲ, 60 ವರ್ಷಗಳ ಬುದ್ಧಿವಂತ ಬಿಸ್ನೆಸ್ ತಂತ್ರದ ಫಲ ಅನ್ನೋದನ್ನ ನೆನಪಿನಲ್ಲಿಡಿ.